ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮದುವೆ, ನಿಶ್ಚಿತಾರ್ಥ ಹಾಗೆ ಇತರ ಯಾವುದೇ ಸಂದರ್ಭಕ್ಕಾಗಲಿ ಬೆಲ್ಲ ಡೆಕೋರೇಟ್ ಮಾಡಿ ತಟ್ಟೆಗಳಲ್ಲಿ ಜೋಡಿಸೋದು ಹೇಗೆ ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಒಂಥರ ಒಂದು ವಿಶೇಷ ಕಳೆ ಕೊಡುತ್ತೆ. ನಾವು ಯಾವುದೇ ಒಂದು ವಸ್ತುವನ್ನು ವಿಶೇಷವಾಗಿ ಅಲಂಕರಿಸಿ ಇಟ್ಟಾಗ ಸಮಾರಂಭಕ್ಕೆ ಇನ್ನೊಂದು ಕಳೆನೇ ಬರುತ್ತೆ. ಹಾಗಾಗಿ ಈ ಒಂದು ಬೆಲ್ಲವನ್ನು ಅಲಂಕರಿಸಿ ಹೇಗೆ ನಾವು ಅದನ್ನು ಜೋಡಿಸ್ಬೋದು ಅಂಥೇಳಿ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾವುದಾದ್ರೂ ಬೇರೆ ವಿಷಯಗಳನ್ನು ನೀವು ತಿಳ್ಕೊಬೇಕಂತಿದ್ರೆ ನಮ್ಗೆ ಹೇಳಿ, ಅನುಕೂಲ ಆಗುತ್ತೆ. ಬನ್ನಿ ಈಗ ಹೇಗೆ ಡೆಕೋರೇಟ್ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ಏನು ಮಾಡಬೇಕು, ನಾವೊಂದು ಒಳ್ಳೆ ಅಚ್ಚನ್ನು ತಗೋಬೇಕು. ಅದು ಎಲ್ಲ ಕಾರ್ನರ್ಸು ಅದೆಲ್ಲ ಚೆನ್ನಾಗಿರಬೇಕು. ಸ್ವಲ್ಪ ದೊಡ್ಡ ಸೈಜ್ ಬೆಲ್ಲ ಆದರೆ ಚೆನ್ನಾಗಿ ಬರುತ್ತೆ. ಅದು ಬೆಲ್ಲ ಸ್ವಲ್ಪ ಅಂಟಿರೋದ್ರಿಂದ ಅದಕ್ಕೆ ಶಿಂಕ್ ರ್ಯಾಪ್ ಮಾಡ್ಕೋಬೇಕಾಗತ್ತೆ. ಹಾಗೆ ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಇರುವಂಥ ಲೇಸ್, ಹಳೇದಾದರೂ ಆಗ್ಬೋದು, ಅಂಗಡಿಗಳಲ್ಲೂ ಈ ರೀತಿ ಲೇಸ್ಗಳು ಸಿಗುತ್ತೆ. ಆ ಬೆಲ್ಲಕ್ಕೆ 4 ಬದಿಗೆ ಆಗುವಷ್ಟು ಸೈಜನ್ನು ನಾನೀಗ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಕರೆಕ್ಟಾಗಿ ಒಂದು ಸೈಜಿಗೆ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಲೇಸನ್ನು ನಾವು ಬೆಲ್ಲಕ್ಕೆ ಅಟ್ಯಾಚ್ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಕೆಲವರೆಲ್ಲ ಏನು ಮಾಡ್ತಾರೆ, ಗಮ್ ಹಾಕಿ ಅಂಟಿಸ್ತಾರೆ. ಆದರೆ ಬೆಲ್ಲವನ್ನು ನಾವು ಮತ್ತೆ ಉಪಯೋಗಿಸೋದ್ರಿಂದ ನಾನಿಲ್ಲಿ ಗಮ್ ಹಾಕ್ತಾಯಿಲ್ಲ, ಬದಲಿಗೆ ಅದನ್ನು ಸ್ಟಿಚ್ ಮಾಡಿ ನಾವು ಆ ಎಡ್ಜಸನ್ನು ಸ್ಟಿಚ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಹಾಗಾಗಿ ಕರೆಕ್ಟ್ ಅಳತೆದು ಲೇಸ್ ಕಟ್ ಮಾಡಿಕೊಂಡು ಅದನ್ನು ಟೈಟಾಗಿ ಈ ರೀತಿ ಸುತ್ತಬಿಟ್ಟು ಆ ಎರಡೂ ಬದಿ ಹಿಡಿದು ನಾವು ಸ್ಟಿಚ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈಗಾಗಲೇ ಇನ್ನೊಂದನ್ನು ನಾನು ಬೇರೆ ಥರ ಲೇಸಲ್ಲಿ ಮಾಡಿಟ್ಟಿದ್ದೀನಿ. ಆಗಲೇ ಇದು ಗೋಲ್ಡ್ ಕಲರ್ ರಿಬ್ಬನ್ ತೊಗೊಂಡಿದ್ದೀವಿ. ಇದಕ್ಕೂ ಅಷ್ಟೇ ನೀಟಾಗಿ ಅಳತೆಗೆ ಕಟ್ ಮಾಡಿಕೊಂಡು ಒಂದು ಸೈಡು ಸ್ಟಿಚ್ ಮಾಡಿ ಇಟ್ಟಿದ್ದೀವಿ. ಸೊ ಈ ರೀತಿ ಪ್ಲೇನ್ ಗೋಲ್ಡ್ ಕಲರ್ ಆದರೂ ತೊಗೊಂಡು ನಾವು ಮಾಡ್ಬೋದು. ಆಮೇಲೆ ಮೇಲ್ಗಡೆ ಎಲ್ಲ ಬೇಕಾದರೆ ನಾವು ಬೀಡ್ಸ್ದು ಸ್ಟಿಕ್ಕಿಂಗ್ ಸಿಗುತ್ತೆ, ಅದನ್ನು ನಾವು ಅಂಟಿಸಿದ್ರೆ ಅದಕ್ಕೆ ಇನ್ನಷ್ಟು ಮೆರುಗು ಬರುತ್ತೆ. ಇಲ್ಲಿ ಇದು ಪೇಪರ್ನಲ್ಲಿ ಮಾಡಿರೋದು, ಗೋಲ್ಡ್ ಕಲರ್ ಪೇಪರ್ ತೊಗೊಂಡು ಅದಕ್ಕೆ ಮಧ್ಯೆ ಒಂದು ಈ ರೀತಿ ಮೋಟಿವ್ಸ್ ಎಲ್ಲ ಸಿಗುತ್ತೆ ಅಂಗಡಿಗಳಲ್ಲಿ, ಅದನ್ನು ತಂದು ಅಂಟಿಸಿದೆ. ಜೊತೆಗೆ ಸ್ಮಾಲ್ ರೆಡ್ ಬೀಡ್ಸ್ದು ಲೈನ್ ಸಿಗುತ್ತೆ, ಸ್ಟಿಕ್ಕಿಂಗ್ ಲೈನ್, ಅದನ್ನು ತಂದು ಬೇಕಾದ್ರೆ ನಾವು ಅಂಟಿಸ್ಬೋದು. ಸೊ ಇಲ್ಲಿ 2-3 ಥರ ಮಾಡಿದೆ ನೋಡಿ. ಒಂದು ಈ ಥರ ಲೇಸ್ ಹಾಕೋದು, ರೆಡ್ ಕಲರ್ ನಾನು ತೋರಿಸ್ತಿರೋದು. ಎರಡನೇದು ಪೂರ್ತಿ ಗೋಲ್ಡ್ ಕಲರ್ ಇರುವಂಥ ಒಂದು ಲೇಸ್ ಹಾಕಿ ಅಂಟಿಸಿರೋದು. ಮೂರನೇದು ಯಾವುದೋ ಬೇಡ ಅಂದರೆ ನೀವು ಪೇಪರ್ ತೊಗೊಂಡು, ಗೋಲ್ಡ್ ಕಲರ್ ಪೇಪರ್ ತೊಗೊಂಡು ಈ ರೀತಿ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗಿದು ಈ ರೀತಿ ಆದರೂ ನಾವು ಮಾಡ್ಕೋಬೋದು. ಈ ರೀತಿ ಅಲಂಕಾರ ಮಾಡಿದ ಅಚ್ಚುಗಳನ್ನು ನಾವು ಒಂದು ತಟ್ಟೆಯಲ್ಲಿ ಜೋಡಿಸ್ಬೋದು. ಆ ತಟ್ಟೆನೂ ನೋಡಿ, ಇಲ್ಲಿ ನಾನು ಅಂಗಡಿಯಲ್ಲಿ ನಮಗೆ ಒಂದು ಸಿಲ್ವರ್ ಕಲರ್ ಪ್ಲೇಟ್ಸ್ ಸಿಗುತ್ತೆ, ಫೈಬರ್ ಪ್ಲೇಟ್ಸು, ಗೋಲ್ಡ್ ಕಲರ್ ಪ್ಲೇಟ್ಸ್ ಸಿಗುತ್ತೆ. ಆ ಥರ ಪ್ಲೇಟ್ಗಳನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಸಿಲ್ವರ್ ಕಲರ್ ಪ್ಲೇಟ್ ತೊಗೊಂಡು ಅದರ ಕಂಠಕ್ಕೂ ಸಹ ನಾನು ಒಂದು ಉಲ್ಲಂದು, ನನ್ನ ಹತ್ರ ಒಂದು ಥ್ರೆಡ್ ಇತ್ತು, ಡಿಸೈನ್ ಥ್ರೆಡ್ಡು, ಅದನ್ನು ಅಂಟಿಸಿರೋದ್ರಿಂದ ಅದು ಇನ್ನಷ್ಟು ನಮಗೆ ಗೆಟಪ್ ಕೊಡ್ತಾಯಿದೆ. ಸೊ ಈ ರೀತಿ ಪ್ಲೇಟನ್ನು ತಂದು ಆ ಪ್ಲೇಟನ್ನು ನಾವು ಡೆಕೋರೇಟ್ ಮಾಡಿಕೊಂಡು ಅದರಲ್ಲಿ ಈ ರೀತಿ ಬೆಲ್ಲಗಳನ್ನು ನಾವು 5 ಬೇಕೋ 9 ಬೇಕೋ ಹೇಗೋ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನಾವು ತಟ್ಟೆಯನ್ನು ಸೆಲೆಕ್ಟ್ ಮಾಡಿ, ಚಿಕ್ಕದ ದೊಡ್ಡದ ಸೆಲೆಕ್ಟ್ ಮಾಡಿ ಅದರಲ್ಲಿ ಈ ರೀತಿ ಜೋಡಿಸಿಟ್ರೆ ನಿಜಕ್ಕೂ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನೀವೇ ನೋಡ್ತಾ ಇದ್ರೆ ನೋಡಿ, ಅಲ್ಲಿ ಅದು ಬೆಲ್ಲ ಅನ್ನೋದಕ್ಕಿಂತ ಏನೋ ಒಂದು ವಸ್ತುವನ್ನು ನಾವು ಮಾಡಿ ಇಟ್ಟಿದ್ದೀವಿ ಅನ್ನೋ ರೀತಿ. ಬಂದವರು ಎಲ್ಲ ತುಂಬ ಇಷ್ಟಪಡ್ತಾರೆ ಅದನ್ನು. ಸೊ ಹೀಗೆ ನೀವು ಸುಲಭವಾಗಿ ಮನೆಯಲ್ಲಿ ಬೆಲ್ಲವನ್ನು ಹೇಗೆ ಅಲಂಕಾರ ಮಾಡ್ಕೋಬೋದು ಅನ್ನೋದನ್ನು ತೋರಿಸಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಲಭ್ಯ ಇರುತ್ತೆ. ಈ ನನ್ನ ಚಾನಲ್ನ ಹೀಗೆ ಪ್ರೋತ್ಸಾಹಿಸಿ. ನಿಮ್ಮ ಕಮೆಂಟ್ಗಳು, ಲೈಕ್ಗಳೇ ನಮಗೆ ಮೋಟಿವೇಟ್ ಮಾಡುತ್ತೆ. ಹಾಗಾಗಿ ಫ್ರೆಂಡ್ಸ್, ಮರಿಬೇಡಿ, ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.